ಇನ್ನು ನಟ ದರ್ಶನ್ಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ನಟ ದರ್ಶನ್ ವಿರುದ್ಧ ಮತ್ತೊಂದು ಈಗ ದೂರು ಕೂಡ ದಾಖಲಾಗಿದೆ. ಯಾಕಂದ್ರೆ ಮೊನ್ನೆಯಷ್ಟೇ ತಮ್ಮ ಒಂದು ಬೆಳ್ಳಿ ಪರ್ವ ಕಾರ್ಯಕ್ರಮ ಏನಿತ್ತಲ್ಲ, 25 ವರ್ಷ ತಾವು ಇಂಡಸ್ಟ್ರಿಗೆ ಬಂದು 25 ವರ್ಷ ಪೂರೈಸಿದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ದರ್ಶನ್ಗೆ ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಆ ಬೆಳ್ಳಿ ಪರ್ವ ಕಾರ್ಯಕ್ರಮದಲ್ಲಿ ದರ್ಶನ್ ಮಾತನಾಡಿದ್ರು, ಸಾಕಷ್ಟು ವಿಚಾರಗಳನ್ನ ಮಾತನಾಡಿದ್ರು. ಉಮಾಪತಿಯವರ ಬಗ್ಗೆ ಕೆಲವೊಂದಷ್ಟು ಮಾತುಗಳನ್ನು ಹೇಳಿದ್ರು. ಅದೇ ಒಂದು ಸಂದರ್ಭದಲ್ಲಿ ಬೇರೆ ಯಾರೋ ನಾನು ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರಿಗೆ, ನನ್ನ ತಂತ್ರಜ್ಞರಿಗೆ ಮಾತ್ರ ನಾನು ಸೀಮಿತ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಮಹಿಳೆಯರ ಬಗ್ಗೆ ಕೆಲವೊಂದು ಆಕ್ಷೇಪಾರ್ಹ ಪದವನ್ನು ಕೂಡ ಬಳಕೆ ಮಾಡಿದ್ರು. ಸೊ ಹಾಗಾಗಿ ಈಗ ಮಹಿಳಾ ಆಯೋಗಕ್ಕೆ ದೂರು ನೀಡಲಾಗಿದೆ. ಒಕ್ಕಲಿಗರ ಗೌಡತಿಯರ ಸಂಘಟನೆಯಿಂದ ಈ ದೂರು ದಾಖಲಾಗಿದೆ. ನನಗೆ ನನ್ನ ಸಿನಿಮಾ, ನನ್ನ ಕೆಲಸ, ನನ್ನ ಮೇಲೆ ಇವತ್ತು ಇವಳು ಇರ್ತಾಳ, ಇವಳು ನಾಳೆ ಅವಳು ಇರ್ತಾಳ, ಅವಳು ಯಾವಾಗಲೇ ನೀನು ಅಜ್ಜಿನ ಬಿಡೆ, ನಿಮ್ಗಳಿಗೆಲ್ಲ ತಲೆ ಕೆಡಿಸ್ಕೊಂಡು ನಾನು ಯಾಕ್ರೆ ಕೂತ್ಕೊಳ್ಳಿ. ನನಗೆ ನನ್ನ ಸಿನಿಮಾ, ನನ್ನ ಕೆಲಸ, ನನ್ನ ಮೇಲೆ ದುಡ್ಡು ಹಾಕ್ದಂತ ನನ್ನ ನಿರ್ಮಾಪಕರು, ನನ್ನನ್ನು ಡೈರೆಕ್ಟ್ ಮಾಡೋಂಥ ನನ್ನ ಜಯಶಂಕರ್ ಜೇನು ಸಾಕಣೆ ಮಾಡಿ ವರ್ಷಕ್ಕೆ 3.5 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಡೈರೆಕ್ಟ್ರು, ನನ್ನ ಟೆಕ್ನಿಷಿಯನ್ಗಳು ಅವ್ರಿಗಷ್ಟೇ ನಾನು ಸೀಮಿತ. ಇವತ್ತು ಇವಳು ಇರ್ತಾಳ, ಇವಳು ನಾಳೆ ಅವಳು ಇರ್ತಾಳ, ಅವಳು ಯಾವಾಗಲೇ ನೀನು ಅಜ್ಜಿನ ಬಿಡೆ, ನಿಮ್ಗಳಿಗೆಲ್ಲ ತಲೆ ಕೆಡಿಸ್ಕೊಂಡು ನಾನು ಯಾಕ್ರೆ ಕೂತ್ಕೊಳ್ಳಿ. ನನಗೆ ನನ್ನ ಸಿನಿಮಾ, ನನ್ನ ಕೆಲಸ, ನನ್ನ ಮೇಲೆ ದುಡ್ಡು ಹಾಕ್ದಂತ ನನ್ನ ನಿರ್ಮಾಪಕರು, ನನ್ನನ್ನು ಡೈರೆಕ್ಟ್ ಮಾಡೋಂಥ ನನ್ನ ಡೈರೆಕ್ಟ್ರು, ನನ್ನ ಟೆಕ್ನಿಷಿಯನ್ಗಳು ಅವ್ರಿಗಷ್ಟೇ ನಾನು ಸೀಮಿತ. ಅದೃಷ್ಟ ದೇವತೆ ಏನಾದರೂ ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಆಕೆ ಬಟ್ಟೆಯನ್ನು ಬಿಚ್ಚಿ ನಿಮ್ಮ ರೂಮಲ್ಲಿ ಕೂಡ ಹಾಕೊಂಡ್ಬಿಡಿ ಅಂತ ಹೇಳ್ತಾರೆ. ಅಂದರೆ ಇದು ಹೆಣ್ಣು ಮಕ್ಕಳಿಗೆ ಮುಜುಗರ ತರುವಂಥ ಮಾತುಗಳು. ಈ ಮಾತುಗಳನ್ನ ಒಬ್ಬ ನಾಯಕ ನಟನಾದವನು ಸಾರ್ವಜನಿಕವಾಗಿ ಖಂಡಿತ ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಯಾಕೆ ಅಂತಂದರೆ ನಾವೆಲ್ಲರೂ ಹೆಣ್ಮಕ್ಳೇ. ಆಕೆ ಹೆಂಡ್ತಿನೂ ಹೆಣ್ಣೆ, ತಾಯಿ ಹೆಣ್ಣು, ಮಗಳು ಹುಟ್ಟಿದ್ರು ಹೆಣ್ಣಾಗಿರ್ತಾಳೆ, ಅಕ್ಕಪಕ್ಕ ಸ್ನೇಹಿತರು ಕೂಡ ಹೆಣ್ಣಾಗಿರ್ತಾರೆ. ಹೆಣ್ಮಕ್ಳಿಗೆ ಮೊದಲು ಮರ್ಯಾದೆನ ಕೊಡೋದನ್ನು ದರ್ಶನ್ ಕಲಿಬೇಕು. ಬರೀ ತೆರೆಯ ಮೇಲೆ ನಾಯಕ ನಟನಾಗಿ ಅಲ್ಲಿ ವಿಜೃಂಭಿಸಿದ್ರೆ ಸಾಲದು, ಹೊರಗಡೆನೂ ಅವರು ಹೀರೋ ಆಗಿರಬೇಕು. ಮತ್ತು ಈ ಒಂದು ಎಲ್ಲ ಇದನ್ನು ಬದಲಾವಣೆಗಳನ್ನ ಮಾಡ್ಕೊಬೇಕು, ಅವರು ತಿದ್ಕೊಬೇಕು. ಆಮೇಲೆ ಈ ಪದಕ್ಕೆ ಉತ್ತರ ಹೇಳಬೇಕು ನಮಗೆ. ಆಮೇಲೆ ಎಲ್ಲ ಹೆಣ್ಣು ಮಕ್ಕಳ ಕ್ಷಮೆ ಕೇಳಬೇಕು ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಮಹಿಳಾ ಆಯೋಗಕ್ಕೆ, ಯಾಕೆಂತಂದರೆ ಇವಾಗ ಸೆಲೆಬ್ರಿಟಿಗಳನ್ನ ನಾವು ನೇರವಾಗಿ ಹೋಗಿ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ಮಹಿಳಾ ಆಯೋಗದ ಮುಖಾಂತರ ಅವರಿಗೆ ಒಂದು ಇದನ್ನು ಕಂಪ್ಲೇಂಟ್ ಮುಖಾಂತರ ಅವ್ರನ್ನ ಕೇಳ್ತಾ ಇದ್ದೀವಿ. ಇದಕ್ಕೆ ಅವರು ಉತ್ತರ ಏನು ಹೇಳ್ತಾರೋ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಅವರ ಮನೆ ಮುಂದೆ ಒಂದು ಹೋರಾಟವನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಕ್ಷಮೆ ಕೇಳಬೇಕು ಅವರು. ಸರ್, ಯಾರು ಯಾಕೆ ಪ್ರೇರೇಪಣೆ ಮಾಡ್ತಾರೆ? ಪ್ರೇರೇಪಣೆ ಯಾರು ಮಾಡಲ್ಲ. ನಾವು 3 ದಿವಸದಿಂದ ನೋಡಿದ್ವಿ. ಸೋಷಿಯಲ್ ಮೀಡಿಯಾದಲ್ಲಿ 3 ದಿವಸದಿಂದ ವಿಡಿಯೋ ಎಲ್ಲ ಮಾಡಾಕಿದ್ದೀನಿ ನಾನು. ಆಮೇಲೆ ನಾನು ವಿಡಿಯೋ ಮಾಡಾಕಿದ್ಮೇಲೆ ಎಲ್ಲರೂ ರೆಸ್ಪಾಂಡ್ ಮಾಡಿ ನಾನು ಫೋನ್ ಮಾಡಿದ್ರು, ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡೋಣ ಅಂತ. ಪ್ರೇರೇಪಣೆ ಹೆಣ್ಮಕ್ಳಿಗೆ ಪ್ರೇರೇಪಣೆ ಯಾಕಿರಬೇಕು? ನಮಗೆ ನಾವೇನು ಶಕ್ತಿಶಾಲಿಗಳಲ್ವಾ? ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಹೆಣ್ಮಕ್ಳು. ಇದು ಪ್ರತಿಭಟನೆಯಲ್ಲಿ ಭಾಗಿಯಾದಂಥ ಮಹಿಳೆಯರು ಹೇಳ್ತಾ ಇರುವಂಥ ಒಂದು ಮಾತುಗಳು. ಯಾರದೋ ಪ್ರೇರೇಪಣೆಯಿಂದ, ಯಾರೋ ಹೇಳಿಕೊಟ್ಟು ಬಹುಶಃ ಈ ಥರದೊಂದು ದೂರನ್ನು ದಾಖಲು ಮಾಡುತ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಒಂದಷ್ಟು ಮಾತುಗಳು, ಒಂದಷ್ಟು ಸುದ್ದಿ ಹರಿದಾಡ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅವರು ಹೇಳ್ತಾ ಇದ್ರು, ನಮ್ಗೆ ಯಾಕೆ ಯಾರು ಕೂಡ ಪ್ರೇರೇಪಣೆ ಮಾಡಬೇಕು, ಈ ರೀತಿಯಾಗಿ ಅಲ್ಲಿ ಮಾತಾಡಿರುವಂಥದ್ದು ನಿಜ. ಅವ್ರು ಮಾತನಾಡಿದ್ರು, ನಮ್ಗಳಿಗೆ ಬೇಜಾರಾಗಿದೆ, ಹೆಣ್ಣು ಮಕ್ಕಳಿಗೆ ಎಲ್ರಿಗೂ ಕೂಡ ಅವರು ಕ್ಷಮೆಯನ್ನು ಕೇಳಬೇಕು, ಸೊ ಹಾಗಾಗಿ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ.